ಮಾಡ್ತಾರೆ ಮೇಡಮ್. ನಾವು ಅನ್ಕೊಂತೀವಿ ಅಂದ್ರೆ ಜನ ಭಾಳ ಕಮರ್ಷಿಯಲ್ ಆಗಿಬಿಟ್ಟಾರ, ತೊಗೊಳಂಗಿಲ್ಲ ಅಂತೇಳಿ. ಇಲ್ಲ, ಅದ್ರೊಳಗೂ ಕೆಲವೊಂದು ಜನ ಅದಾರ ಆ ಒಂದು ಏನಂತಾರದು ಸಾಹಿತ್ಯದ ಬಗ್ಗೆ ಅಭಿರುಚಿ ಇರೋರು ಅಥವಾ ಬಹಳ ಸೂಕ್ಷ್ಮ ವಿಷಯಗಳನ್ನ ಹೇಳಿದ್ರು ತಗೊಳ್ಳೋಂಥ ಜನ ಇನ್ನೂ ಅದಾರಿ. ಈ ಒಂದು ಚುಕ್ಕಿ ಅಂತೇಳಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ಚುಕ್ಕಿ ಅನ್ನೋ ಶಾರ್ಟ್ ಫಿಲ್ಮ್ ಐ ಥಿಂಕ್ ನಾವು ಮಾಡಿರೋ ಎಲ್ಲ ಶಾರ್ಟ್ ಫಿಲ್ಮಲ್ಲೇ ಹೈಯೆಸ್ಟ್ ರೆಸ್ಪಾನ್ಸ್ ತೊಗೊಂಥ ಶಾರ್ಟ್ ಫಿಲ್ಮ್. ಭಾಳ ಚಲೋ ರೆಸ್ಪಾನ್ಸ್ ತೊಗೊಳ್ತು, ಎಷ್ಟೋ ಅವಾರ್ಡ್ಗಳು ಗೆದ್ವಿ ಅದರಿಂದ. ಅದು ಕಾನ್ಸೆಪ್ಟ್ ಶುರುವಾಗಿದ್ದೆ ನನ್ನ ಫ್ರೆಂಡ್ ಒಬ್ಬ ಸ್ಟೇಟಸ್ ಇಟ್ಟಿದ್ದ, ಬೇಂದ್ರೆ ಅವ್ರದ್ದು ಒಂದು ಲೈನ್ ಏನಂದ್ರೆ, ನಾನು ಬಡವ ಅದೀನಿ ಅಂತೇಳಿ ನನಗೆ ಭಾಳ ಗರ್ವ ಐತಿ, ಯಾಕಂದ್ರೆ ನನ್ನ ಶ್ರೀಮಂತಿಕೆ ಕಸ್ಕೊಳಕ್ಕೆ ಭಾಳ ಮಂದಿ ಕಾಯಾಕತ್ತಾರ, ಖರೆ ನನ್ನ ಬಡತನ ಕಸ್ಕೊಳ್ಳೋ ಧೈರ್ಯ ಅವನಿಗೂ ಇಲ್ಲ ಅಂತೇಳಿ. ಅಂದ್ರೆ ಎಷ್ಟು ಚೆನ್ನಾಗಿದೆ ಅಲ್ರಿ. ಅಂದ್ರೆ ನಾನು ಬಡವಾದ ಗರ್ವ ಐತಿ, ನನ್ನ ಬಡತನ ಕಸ್ಕೊಳಕ್ಕೆ ಯಾವಾಗೂ ಧೈರ್ಯ ಇಲ್ಲ. ನಾನು ಶ್ರೀಮಂತಿಗೆ ಭಾಳ ಜನ ಕಸ್ಕೋಬೋದು, ಸ್ವತಃ ನನ್ನ ಮಕ್ಕಳೇ ಕಸ್ಕೋತಾನ ಸತ್ತ ತಕ್ಷಣ. ಚೆನ್ನಾಗೈತಲ್ಲ ಅದು. ಅಂದ್ರೆ ಇದನ್ನು ಹಿಂಗೂ ಹೇಳ್ಬೋದಲ್ಲಪ್ಪ, ಹೆಂಗೆ ವಿಚಾರ ಬಂದಿರ್ಬೋದು ಅಂತಂದಾಗ ಅದನ್ನ ಕೇಳಿ ಒಂದು ಅರ್ಧ ಗಂಟೆ ಅದೇ ವಿಚಾರ ಮಾಡ್ಕೊತ ಕುಂತಿದ್ದೆ. ಹೆಡ್ಫೋನ್ ಹಾಕೊಂಡು ನೀ ಹಿಂಗೆ ನೋಡಬೇಡ ನನ್ನ ಹಾಡ ಕೇಳಿದೆ. ಮಗು ಸಾಹಿತ್ಯ ಸತ್ರು ಒಂದು ನನಗೆ ಬೇಂದ್ರೆ ಅವ್ರದ್ದು ಭಾಳ ಇಷ್ಟ ಆಗೋದ್ರಿ ಮೇಡಮ್. ಏನಂದ್ರೆ ಅವರೊಂದು ನರಬಲಿ ಅನ್ನೋಂಥ ಒಂದು ಪುಸ್ತಕ ಬರೀತಾರೆ. ಬ್ರಿಟಿಷ್ ಸರ್ಕಾರದ ಆಗಿನ ವಿರುದ್ಧ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ್ಮೇಲೆ ಈ ವ್ಯಕ್ತಿ ಜೈಲೊಳಗೆ ಕುಂತ ಅವ್ನಿಗೆ ಪೆನ್ನು ಪೇಪರ್ ಕೊಡ್ರಿ, ನನಗೆ ಅಟ್ಲೀಸ್ಟ್ ನನಗೆ ಬೇಸರ ಆದ್ರೆ ಇದು ಅದನ್ನೂ ಕೊಡಂಗಿಲ್ಲ ಅವರು. ಉಗ್ರಲ್ಲಿ ಗೋಡಿ ಮೇಲೆ ಕವನಗಳನ್ನ ಬರೀತಿದ್ರಂತೆ ಉಗ್ರಲ್ಲಿ. ನಾ ಇದು ಸತ್ಯನಾ ಅಥವಾ ಇಷ್ಟರ ಮಟ್ಟಿಗೆ ಬರವಣಿಗೆ ಅಂದ್ರೆ ತಾನು ಮಾಡೋ ಕೆಲಸದ ಮೇಲೆ ಹುಚ್ಚ ಅಂದ್ರೆ ಎಷ್ಟು ನಾವು ಹೆಂಗೆ ಅಂತೀವಿ ರೀ, ಈ ಒಂದು ಮೈಂಡ್ಸೆಟ್ ಹೆಂಗೆ ಬಂದ್ಬಿಟ್ಟದಪ್ಪ ಅಂದ್ರೆ ವೀಕೆಂಡ್ ಲೀವ್ ಸಿಕ್ಕರೆ ಸಾಕು ಅನ್ನುವಂಥ ಮೈಂಡ್ಸೆಟ್ದವ್ರು. ನಾವು ಯಾವಾಗ ಲೀವ್ ಸಿಗುತ್ತಪ್ಪ, ಯಾವಾಗ ಇದು ಮಾಡ್ತೀನಿ ಅಂತ. ಆದರೆ ಅವ್ರಿಗೆ ಲೀವು ಆರಾಮ್ ಜೈಲೊಳಗೆ ಅದೀರಿ, ಆದರೆ ಲೀವ್ ಬೇಡ ನನಗೆ, ನಾವು ಬರಿತೀನಿ. ಹಾಂ, ಈ ಥರದ್ದು ಉಗ್ರಲ್ಲಿ ಬರೋದ್ರಂತ. ಮಗು ಸತ್ತೈತಿ ಅಂತೇಳಿ ಮನೆ ಒಳಗೆ ಔಷಧ ತರ್ತೀನಿ ಅಥವಾ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ, ಯಾರು ಪ್ರಕಾಶ್ ಅಂದವ್ರು ಏನಾದರೂ ಅವಕಾಶ ಕೊಡ್ತಾರೆ ನೋಡ್ತೀನಿ ಅಂತ ಹೋದಾಗ ಮನೆಗೆ ಬಂದಾಗ ಮಗು ಸತ್ತಿರುತ್ತೆ. ನೀ ಹಿಂಗೆ ನೋಡಬೇಡ ನಂದು ಕತೆ ಹಾಡಲ್ಲಿ ಅದೇ ಬರೋದು. ಸತ್ತಾಗ ಬೇರೆದವ್ರು ಯಾರಾದರೂ ಆಗಿದ್ರೆ ಆ ಉದ್ಯೋಗನ ಬಿಟ್ಬಿಡ್ತಿದ್ರು. ನನ್ನ ಈ ಕೆಲಸದಿಂದ ನಂಗೆ ದುಡ್ಡಿಲ್ಲ ಅದರಿಂದ ಮಗು ಸಾಯತೈತೆ, ನನ್ನ ಹೊಟ್ಟೆಯೊಳಗೆ ಹುಟ್ಟಿದ ಮಗು. ಆ ವ್ಯಕ್ತಿ ಹೋಗಿ ಅದಕ್ಕೆ ಹಾಡ ಬರೀತಾನೆ ಪೇಪರ್ ಪೆನ್ ಹಿಡ್ಕೊಂತ, ನೀ ಹಿಂಗೆ ನೋಡಬೇಡ ನನ್ನ ಹಂಗೆ ಹಿಂಗೆ ಅಂತೇಳಿ ಅದು ಸಾಂಗ್ಸ್ ಶುರು ಆಗ್ತೈತಿ. ಎಷ್ಟರ ಮಟ್ಟಿಗೆ ಅಂದರೆ ಯಾವ ಪರಿಸ್ಥಿತಿ ಅವ್ರನ್ನ ಕೆಳಗೆ ಓದೋದಕ್ಕೆ ಸಾಧ್ಯ ಇತ್ತು, ಏನೇ ಬಂದರೂ ಅವ್ರಂತರೂ ಡೌನ್ ಆಗ್ತಿರ್ಲಿಲ್ಲ. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚುಕ್ಕಿ ಅನ್ನೋಂಥದ್ದು ಮಾಡಿದ್ವಿ. ಅಂದರೆ ಒಬ್ಬರು ಬಡ ಅಂದ್ರೆ ಗಾರೆ ಕೆಲಸ ಮಾಡುವಂಥ ಒಂದು ಫ್ಯಾಮಿಲಿ ಒಳಗೆ ಒಂದು ಮಗುವಿಗೆ ಒಂದು ಮೇಜರ್ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಅವ್ರು ಎಷ್ಟೆಲ್ಲ ಟ್ರೈ ಮಾಡಿದ್ರು ಉಳಿಸ್ಕೊಳಕ್ಕಾಗಂಗಿಲ್ಲ, ಸತ್ತೋಗ್ಬಿಡುತ್ತೆ. ಅದೊಂದು ಕತೆ. ಅದನ್ನು ನೀವು ಒಂದು ಸಲ ನೋಡಿದ್ರಿ ಅಂತ ನಿಮ್ಗೆ ಅದ್ರದ್ದು ಭಾಳ ಜನ ನೋಡಿದವ್ರು ಗೊತ್ತಿರುತ್ತೆ. ಅದೊಂದು ಒದ್ದಾಟ ಆಯ್ತು ಗೊತ್ತಿರ, ಅವರಿಬ್ಬರು ಕೂಡಿ ಪ್ಲ್ಯಾನ್ ಮಾಡೋದು. ಅವನಿಗೊಂದು ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿರ್ತಾನೆ, ಅವ್ನ ಹೆಂಡತಿಗೆ ತಾಳಿ ಸರ ಮಾಡಿಸ್ಬೇಕು ಅಂತ. ಅಂದರೆ ಮೀನ್ಸ್ ಇದು ಕರಿಮಣಿ ತಾಳಿ ಇರುತ್ತೆ, ಒಂಚೂರು ಗೋಲ್ಡ್ ತಾಳಿ ಮಾಡಿಸೋಣ ಅಂತೇಳಿ. ಅದನ್ನು ಹಾಕಿದ್ರೂ ಮಗು ಉಳಿಯಂಗಿಲ್ಲ. ಅದೊಂದು ಆ ಬೇಂದ್ರೆ ಅವ್ರದ್ದು ಅದೊಂದು ಲೈನ್ ಇಟ್ಕೊಂಡು ಅದೊಂದು ಶಾರ್ಟ್ ಫಿಲ್ಮ್ ನಾನು ಆಲ್ಮೋಸ್ಟ್ ಎಲ್ಲನೂ ಬರೆದಿದ್ದು. ಏನೋ ಒಂದು ಲೈನ್ ಸಿಗುತ್ತೆ ರೀ, ಹಾಡುಗಳು ಕೇಳ್ತೀನಿ. ಆ ಹಾಡಿನೊಳಗೆ ಎಷ್ಟೋ ಜನ ದೊಡ್ಡ ಕವಿಗಳು ಭಾಳಷ್ಟು ಕತೆಗಳನ್ನ ಅಡಗಿಸಿಟ್ಟು ಹೋಗಿದ್ದಾರೆ. ನಾವೇನು ಮಾಡತ್ತೀವಿ, ಅದನ್ನ ಓಪನೇ ಮಾಡತ್ತಿಲ್ಲ. ಅಲ್ಲ, ಓಪನ್ ಮಾಡೋದಿಲ್ಲ, ಓದೋದೇ ತುಂಬಾ ಕಷ್ಟ ಆಗಿದೆ ಈಗ. ಎಷ್ಟೊಂದು ಜನ ಇಲ್ಲ ಮೇಡಮ್, ಅಂದ್ರೆ ಏನಂದ್ರೆ ವಿಚಾರ ಮಾಡೋಣ ಓದೋದು ನೆಸರಿ ಇಲ್ಲ, ನೀವು ಓದೋದು ಬೇಕಾಗಿಲ್ಲ. ಒಂದೇ ಲೈನ್, ಈಗ ಆ ಲೈನ್ ಒಳಗೆ ಸಿನಿಮಾ ಶುರು ಆಯಿತು ಅಥವಾ ಒಂದು ಹಾಡೊಳಗೆ ಸಿನಿಮಾ ಶುರು ಆಯಿತು. ಯಾವುದೋ ಒಂದು ಸಿನಿಮಾದೊಂದು ಹಾಡು ಕೇಳಿದ್ವಿ ಅಂದ್ರೆ ಅದ್ರೊಳಗೆ ಒಂದು ಕಥೆನೇ ಇರುತ್ತೆ ರೀ. ಹೌದು, ನಾವು ಕಥೆನ ಅಬ್ಸರ್ವ್ ಮಾಡಂಗಿಲ್ಲ. ಹೌದು, ನನ್ನ ಕಥೆನೇ ಸಿಗ್ತಾ ಇಲ್ಲ, ನಾನು ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಅಂತ ಹಿಂಗೆ ಅನ್ಕೊಂತಿದ್ದೆ ಭಾಳಷ್ಟು ಇದ್ದಾರೆ.